ನೀವೇನಾದರೂ ಯಾವುದಾದ್ರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಒಂದು ಕ್ಲಿಕ್ನಲ್ಲಿ ಸೀದಾ ಗ್ಯಾಲರಿಯಲ್ಲಿ ಡೌನ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ಸರಿಯಾದಂಥ ವೀಡಿಯೋಗೆ ಬಂದಿದ್ದೀರಾ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಟ್ರಿಕ್ಸನ್ನು ಹೇಳಿಕೊಡ್ತೀನಿ, ಯಾವ ರೀತಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಗ್ಯಾಲರಿಯಲ್ಲಿ ಸೇವ್ ಮಾಡ್ಬೋದು, ಅದು ಕೂಡ ಒಂದು ಕ್ಲಿಕ್ನಲ್ಲಿ ಫ್ರೆಂಡ್ಸ್. ಆದ್ದರಿಂದ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತು ತಡೆಯೋಕ್ಕೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ನೀವೇನು ಮಾಡಬೇಕಂತ ಹೇಳಿದರೆ, ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಪ್ಲೇಸ್ಟೋರ್ಗೆ ಹೋಗಿ ಜಸ್ಟ್ ಪ್ಲೇಸ್ಟೋರನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಫ್ರೆಂಡ್ಸ್ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪನ್ನು ಅಪ್ಡೇಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್ ಅಪ್ಡೇಟ್ ಬಂದಿದೆ, ಜಸ್ಟ್ ಅಪ್ಡೇಟ್ ಮಾಡೋಣ. ಆ್ಯಪ್ ಈಗ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದಾದ್ರೂ ಒಂದು ರೀಲ್ಸನ್ನು ಇಲ್ಲಿ ನೀವು ಮೊದಲು ಸೆಲೆಕ್ಟ್ ಮಾಡಬೇಕಾಗ್ತದೆ. ಯಾವುದನ್ನು ಡೌನ್ಲೋಡ್ ಮಾಡಬೇಕು ಆ ರೀಲ್ಸನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಈ ವಿಡಿಯೋನ ನಾವೀಗ ರೀಲ್ಸನ್ನು ಡೌನ್ಲೋಡ್ ಮಾಡೋಣ. ನೀವು ಇಲ್ಲಿ ಶೇರ್ ಐಕನ್ ಕಾಣ್ತಾ ಇದೆಯಲ್ಲ, ಸಿಂಪಲ್ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಅಂತ. ಸಿಂಪ್ಲಿ ಅದಕ್ಕೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನೀವೀಗ ನೋಡ್ಬೋದು ವಿಡಿಯೋ ಈಗ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡ್ಬೋದು ವಿಡಿಯೋ ಈಗ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಜಸ್ಟ್ ನೋಡೋಣ, ಚೆಕ್ ಮಾಡೋಣ ಗ್ಯಾಲರಿಯಲ್ಲಿ ಸೇವ್ ಆಗಿದೆ ಇಲ್ಲ ಅಂತ. ನೀವು ಇಲ್ಲಿ ನೋಡ್ಬೋದು ವಿಡಿಯೋ ಈಗ ಸೇವ್ ಆಗಿದೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗುವ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.